ಜೈ ಶ್ರೀರಾಮ್ ಗೆಳೆಯರೇ, ಇವತ್ತಿನ ಬ್ಲಾಗಿಗೆ ಸ್ವಾಗತ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾದೆ. ಇನ್ನೇನು ಹೊಟ್ಟೆ ಹಸಿತು ಅಂತೇಳಿ ಟಿಫನ್ ಮಾಡಕ್ಕೆ ಹೊರಟೆ. ಟಿಫನ್ ಏನು ಮಾಡಿದ್ರಂದ್ರೆ ಉಪ್ಪಿಟ್ಟು ಮಾಡಿದ್ರು. ಹಲೋ ನಮ್ಮ ಮನೆಗೆ ಉಪ್ಪಿಟ್ಟು ಮಾಡೋರ್ನ ತಿನ್ನಲ್ಲ ಕೈಣ. ನಮ್ಮ ಮನೆಗೆ ಉಪ್ಪಿಟ್ಟು ಮಾಡೋರ ನಾನು ತಿನ್ನಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಮನೆಯಿಂದ ಎಲ್ಲಿ ಹೊರಟೆ ಅಂದರೆ ಹಾಗೆ ಒಂದು ರೌಂಡ್ ಬೆಂಗಳೂರೆಲ್ಲ ಅಡ್ಡಾಡೋಣಂತ ಹೊರಟೆ. ಬಸ್ ಸ್ಟಾಪ್ ಕಡೆಗೆ ನಡ್ಕೊಂತ ಹೊರಟೆ. ಬಸ್ ಬಂತು, BMTC ಬಸ್ ಸೇರಿದೆ. ಟಿಕೆಟ್ ತಗೊಂಡು ನಾನು ಸೀದಾ ಮೆಜೆಸ್ಟಿಕ್ ಕಡೆಗೆ ಹೊರಟೆ. ಮೆಜೆಸ್ಟಿಕ್ಕಿಗೆ ಬಂದು ಇಳಿದೆ. ಮೆಜೆಸ್ಟಿಕ್ಕಿಂದ ಅಲ್ಲಿ ಹೋಗಿ ನಿಂತ್ಕೊಂಡೆ. ಒಬ್ಬರು ಗಣ್ಯ ವ್ಯಕ್ತಿಗಳು ಬರೋರಿದ್ರು, ಅವ್ರ ಸಲುವಾಗಿ ಕಾಯ್ತಾ ಇದ್ದೆ. ಅವ್ರಿನ್ನ ಬಂದಿದ್ದಿಲ್ಲ. ಆ ಗಣ್ಯ ವ್ಯಕ್ತಿಗಳು ಇವರೇ ನೋಡ್ರಿ. ನಾನು ವಿಡಿಯೋ ಮಾಡೋದು ನೋಡಿ ಮಕ ಮುಚ್ಕೊಂತ ಇದ್ದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಾವು ನಡ್ಕೊಂಡು ಸೀದಾ ಎಲ್ಲಿಗೆ ಹೊರಟಿವಿ ಅಂದರೆ ನಾವು ಸೀದಾ ಮೆಟ್ರೋ ಸ್ಟೇಷನ್ ಕಡೆಗೆ ಹೊರಟಿವಿ. ಮೆಟ್ರೋ ಸ್ಟೇಷನ್ ಬಂದು ಟಿಕೆಟ್ ತಗೊಂಡ್ವಿ. ಪ್ಲಾಟ್ಫಾರ್ಮ್ ಕಡೆಗೆ ಹೊರಟಿವಿ, ಮೆಟ್ರೋ ಬರ್ತದಂತೇಳಿ. ಮೆಟ್ರೋ ಏರಿ ನಾವು ಎಲ್ಲಿ ಹೊರಟಿವಿ ಅಂದರೆ ಸೀದಾ ವಿಧಾನಸೌಧ ಕಡೆಗೆ ಹೊರಟಿವಿ. ಮೆಟ್ರೋ ಇಳಿದು ನಾವು ಸೀದಾ ಲಿಫ್ಟ್ ಏರಿ ಹೊರಟಿವಿ. ನಾವು ಸೀದಾ ಬಂದಿದ್ದೆ ವಿಧಾನಸೌಧದ ಹತ್ರ. ಈ ಕಡೆಯಿಂದ ಆ ಕಡೆಗೆ ರೋಡ್ ಕ್ರಾಸ್ ಮಾಡಬೇಕಾಗಿತ್ತು. ರೋಡ್ ಕ್ರಾಸ್ ಮಾಡಿ ವಿಧಾನಸೌಧದ ಕಡೆಗೆ ಬಂದ್ವಿ. ವಿಧಾನಸೌಧ ಎಲ್ಲ ಒಂದು ರೌಂಡ್ ಅಡ್ಡಾಡಿದ್ವಿ. ಹಾಗೆ ಇಲ್ಲೊಬ್ಬರು ತಾತ ಮಜ್ಜಿಗೆ ತಗೊಂಬಂದಿದ್ರು. ಮಜ್ಜಿಗೆ ಮಾರ್ತಾ ಇದ್ದಿದ್ರು. ನಮಗೆ ಮಜ್ಜಿಗೆ ಕುಡಿಯಂಗಾಯಿತು. 2 ಮಜ್ಜಿಗೆ ತಗೊಂಡು ಮಜ್ಜಿಗೆ ಕುಡಿದ್ವಿ. ನಾವು ಎಲ್ಲಿಗೆ ಹೊರಟಿವಿ ಅಂದರೆ ನಮ್ಮ RCB ಹೋಮ್ ಗ್ರೌಂಡ್ ಆದ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಹೊರಟಿವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಏನು ಬಂದ್ವಿ. ಒಳಗಡೆ ಎಲ್ಲ ಬಿಡೋದಿಲ್ಲ, ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಹಾಗೆ ಹೊರಗಡೆ ಒಂದೆರಡು ಫೋಟೋ ತಗೊಂಡು ಬಂದ್ವಿ. ಕಲ್ಲಂಗಡಿ ಹಣ್ಣು ತಿನ್ಬೇಕು ಅನ್ನಿಸ್ತು. ಕಲ್ಲಂಗಡಿ ಹಣ್ಣು ತಗೊಂಡು ಕಲ್ಲಂಗಡಿ ಹಣ್ಣು ತಿಂದ್ವಿ. ಇನ್ನೇನು ಊಟ ಮಾಡೋಣಂತ ಹೋದ್ವಿ. ನಾವು ಹೋಗಿದ್ದೆ ಪಂಜಾಬಿ ಧಾಬಾ, ಚಿಕ್ಕಪೇಟೆಯಲ್ಲಿ ಇದೆ ಇದು. ಊಟ ಎಲ್ಲ ಮುಗೀತು. ಚಿಕ್ಕಪೇಟೆ ಅಡ್ಡಾಡ್ಕೊಂತ ನಾವು ಹೊರಟ್ವಿ ಸೀದಾ ಮೆಟ್ರೋ ಕಡೆಗೆ. ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಮೆಟ್ರೋದಲ್ಲಿ ಮತ್ತೆ ನಾವು ಹೊರಟ್ವಿ ಸೀದಾ ಇಸ್ಕಾನ್ ಟೆಂಪಲ್ಗೆ. ಮೆಟ್ರೋ ಸ್ಟೇಷನ್ಗೆ ಇಳಿದು ನಾವು ಸೀದಾ ಅಲ್ಲಿ ಇಸ್ಕಾನ್ ಟೆಂಪಲ್ ಕಡೆಗೆ ಹೊರಟ್ವಿ. ಇಸ್ಕಾನ್ ಟೆಂಪಲ್ಗೆ ಏನು ಬಂದು ಮುಟ್ಟಿದ್ವಿ. ಕೃಷ್ಣನ ದರ್ಶನ ಮಾಡೋಕೆ ಹೊರಟಿವಿ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಬಂದ್ಬಿಡ್ರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಜೈ ಶ್ರೀರಾಮ್.